ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಈ ಗೋವಾದ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಂದಿದ್ದೀನಿ. ಏನಪ್ಪ ಗೋವಾ, ಮೊಟ್ಟ ಮೊದಲನೇ ಬಾರಿಗೆ ಗೋವಾ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋದಾದರೆ, ಗೋಮಂತಕ ಅಂತ ಇತ್ತು ಅದರ ಹೆಸರು, ಮತ್ತು ಗೋಮಂತಕ ಪತನ ಅಂತ ಇತ್ತು, ಗೋವಪುರಿ, ಈ ರೀತಿಯಾಗಿ ಅದರ ಹೆಸರುಗಳಿದ್ದು. ಒಂದು 3 ಹೆಸರು ಅಲ್ಲ, ಆ ರೀತಿಯಾಗಿ ಚೇಂಜಸ್ ಆಗ್ತಾ ಬಂತು. ಯಾವಾಗ ಗೋಮಂತನ ಅಂತ ಇದ್ದಂಥ ಹೆಸರು ಈ ಪೋರ್ಚುಗೀಸರಲ್ಲಿಗೆ ಬಂದ್ರಲ್ಲ, ಆವಾಗ ಗೋಮ ಅಂತ ಹೋಗ್ಬಿಟ್ಟು ಅದು ಗೋವಾ ಅಂತ ಆಗೋಯ್ತು. ಇದು ಗೋವಾ ಅಂತ ಹೆಸರು ಬರಲಿಕ್ಕೆ ಕಾರಣ. ಮತ್ತು ಗೋವಾ ರಾಜ್ಯದ ವಿಸ್ತೀರ್ಣ ಎಷ್ಟು ಅಂತ ನೋಡೋದಾದರೆ 3702 ಸ್ಕ್ವೇರ್ ಕಿಲೋಮೀಟರ್ ಗೋವಾ ರಾಜ್ಯ ಇದೆ. ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲೇ ತುಂಬ ಚಿಕ್ಕ ರಾಜ್ಯ ಅಂದರೆ ಅದು ಗೋವಾ ಸ್ನೇಹಿತರೆ. ಮತ್ತು ಗೋವಾದ ಜನಸಂಖ್ಯೆ 16 ಲಕ್ಷ ಇದೆ ಸ್ನೇಹಿತರೆ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ ಗೋವಾದ ಬಗ್ಗೆ. ಗೋವಾ ಎಲ್ಲರ ಜೊತೆಗೆ ಸ್ವಾತಂತ್ರ್ಯವನ್ನು ಪಡೀಲಿಲ್ಲ. ಗೋವಾ ಸ್ವಾತಂತ್ರ್ಯ ಪಡೆದಿದ್ದು 1961ರಲ್ಲಿ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಗೋವಾದ ಜಿಲ್ಲೆಗಳು 2 ಜಿಲ್ಲೆ ಗೋವಾದಲ್ಲಿರೋದು. ತಾಲೂಕುಗಳು ಬಂದ್ಬಿಟ್ಟು 12 ತಾಲೂಕುಗಳಿದ್ದಾವೆ ಗೋವಾದಲ್ಲಿ. ಗೋವಾದ ರಾಜಧಾನಿ ಯಾವುದಪ್ಪ ಅಂತಂದರೆ ಪಣಜಿ ಗೋವಾದ ರಾಜಧಾನಿ. ಗೋವಾದ ಭಾಷೆಗಳು ಯಾವುದಪ್ಪ ಅದರದ್ದು ಅಫಿಷಿಯಲ್ ಭಾಷೆ ಅಂದರೆ ಗೋವಾದ್ದು ಕೊಂಕಣಿಯನ್ನು ಗೋವಾದಲ್ಲಿ ಮಾತಾಡ್ತಾರೆ. ಮತ್ತು ಗೋವಾ ಅಭಿವೃದ್ಧಿ ಹೊಂದಿದ ರಾಜ್ಯವಾ ಇಲ್ವಾ ಅಂತ ನೋಡೋದಾದರೆ ಅಭಿವೃದ್ಧಿ ಹೊಂದಿದ ರಾಜ್ಯ. ಗೋವಾದ ಸಂಸ್ಕೃತಿ ವಿಭಿನ್ನವಾಗಿದೆ. ಮತ್ತು ಗೋವಾದಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಲ್ಲು ಅಂತಂದರೆ, ಗೋವಾದಲ್ಲಿ ಏನು ನೀವು ಕುಡಿತೀರಲ್ಲ ಮದ್ಯಪಾನ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ರೀ. ಗೋವಾದಲ್ಲಿ ತುಂಬ ಕಡಿಮೆ ರೇಟ್ಗೆ ಮದ್ಯಪಾನ ಸಿಗುತ್ತೆ. ಇದಾದಮೇಲೆ ಗೋವಾದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು, ಇದನ್ನೇ ಹೇಳಕ್ಕೆ ಬಂದಿತ್ತು. ಗೋವಾ ಸ್ವಾತಂತ್ರ್ಯ ಪಡೆದಿದ್ದು 1961ರಲ್ಲಿ. ಕಾರಣ ಏನಪ್ಪ ಅಂದರೆ ಅಲ್ಲಿ ಪೋರ್ಚುಗೀಸರಿದ್ದರು. ಪೋರ್ಚುಗೀಸರನ್ನು ಅಲ್ಲಿಂದ ಓಡಿಸ್ಬೇಕಂದ್ರೆ ಸ್ವಲ್ಪ ಇನ್ನೂ ಸಮಯ ಜಾಸ್ತಿ ತಗೊಳ್ತು. 1961ರಲ್ಲಿ ಗೋವಾ ವಿಮೋಚನ ಆಗುತ್ತೆ. ಆವಾಗಲಿಂದ ಗೋವಾ ಸ್ವತಂತ್ರ ಆಗುತ್ತೆ, ಸ್ವತಂತ್ರ ರಾಜ್ಯ ಆಗಿ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ. ಅಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಅಂತ ನೋಡೋದಾದರೆ ಗೋವಾದವರು ಟ್ರಿಸ್ಟಾವೋ ಬ್ರಗಾನ್ಸಾ ಕುನ್ಹಾ, ಅವ್ರ ಹೆಸರು ಹೇಳೋದು ಕೂಡ ಕಷ್ಟ. ಮತ್ತು ಮೋಹನ್ ರಾನಡೆ ಅಂತ ಹೇಳಿಬಿಟ್ಟು ಇನ್ನೊಂದೇನಪ್ಪ ಅಂದರೆ ಲಿಬಿಯಾ ಲೋಬೋ ಸರ್ದಾಸಾಯಿ ಇನ್ನೊಬ್ಬರು. ಯಾಕೆ ಈ ಥರ ಹೆಸರಿದೆ ಅಂದರೆ ಅದು ಕ್ರಿಶ್ಚಿಯನ್ ಹೆಸರು. ಅಲ್ಲಿ ಪೋರ್ಚುಗೀಸರು ಜಾಸ್ತಿ ಆಕ್ಯುಪೈ ಮಾಡಿದ್ರಲ್ಲ, ಅವರು ಕ್ರಿಶ್ಚಿಯನ್ ಇದ್ರಲ್ಲ, ಅದರಿಂದ ಕ್ರಿಶ್ಚಿಯನ್ ಪ್ರಭಾವ ಗೋವಾದಲ್ಲಿ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ಅವರ ಹೆಸರುಗಳೆಲ್ಲ ಹಿಂಗಿದ್ದಾವೆ. ಮತ್ತು ಇನ್ನೊಬ್ಬರ ಹೆಸರು ನೋಡಿರ್ತೀರ, ರಾಮ್ ಮನೋಹರ್ ಲೋಹಿಯಾ. ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು, ತುಂಬ ಪ್ರಭಾವಿ ಉಳ್ಳಂತಹ ವ್ಯಕ್ತಿ. ಅದಾದಮೇಲೆ ಪ್ರವಾಸಿ ಸ್ಥಳಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ ಇವು ಸ್ವಲ್ಪ ನಾಲ್ಗೆ ತಿರುಗೋದು ಕಷ್ಟ ಇವರ ಹೆಸರುಗಳು ಸ್ವಲ್ಪ. ಬಾಸಿಲಿಕ್ ಆಫ್ ಬಾಮ್ ಜೀಸಸ್ ಇದು ಒಂದು ಪ್ರವಾಸಿ ಸ್ಥಳ. ಯಾವುದು? ಬಾಸಿಲಿಕ್ ಆಫ್ ಬಾಮ್ ಜೀಸಸ್. ಎರಡನೇದು ದೂದ್ ಸಾಗರ್, ಅದೊಂದು ಫಾಲ್ಸು, ದೂದ್ ಸಾಗರ್ ಫಾಲ್ಸು. ಯಾಕೆ ಅಂದರೆ ಒಂಥರ ಹಾಲ್ ಥರ ಇರುತ್ತೆ, ಅದರಿಂದ ದೂದ್ ಅಂದರೆ ಹಾಲಲ್ವಾ, ಅದಕ್ಕೆ ಆ ರೀತಿ ಕರೆದಿದ್ದಾರೆ. ಅಗ್ವಾಡ ಕೋಟೆ, ಇದೊಂದು ಕೋಟೆ. ಆಮೇಲೆ ಚರ್ಚ್ ಒಂದಿದೆ, ಕ್ಯಾಥೆಡ್ರಾಲ್ ಚರ್ಚ್. ಮತ್ತು ಚಪ್ಸೇರಾ ಕೋಟೆ. ಇದು ಗೋವಾದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳು. ಮತ್ತು ಗೋವಾದ ಸಾಕ್ಷರತೆ ಸೂಪರ್ ಅಲ್ಟಿಮೇಟ್ ಅಂತ ಹೇಳ್ಬೋದು. 99.7% ಸಾಕ್ಷರತೆ ಗೋವಾದಲ್ಲಿದೆ. ನನಗನ್ಸುತ್ತೆ ಗೋವಾದಲ್ಲಿ ಸಾಕ್ಷರತೆ ಇರೋದು ದೊಡ್ಡ ವಿಷಯನೇ ಅಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ಇರೋದೇ 16 ಲಕ್ಷ ಪಾಪ್ಯುಲೇಷನ್ನಲ್ಲಿ ಆರಾಮಾಗಿ ಟ್ರೇಸ್ ಔಟ್ ಮಾಡಿ ಎಲ್ಲರಿಗೂ ಕೂಡ ಸಾಕ್ಷರರನ್ನಾಗಿ ಮಾಡ್ಬೋದು. ಸೊ ಆ ಒಂದು ಉದ್ದೇಶದಿಂದ ಗೋವಾದ ರಾಜವಂಶಗಳು ಯಾವ್ಯಾವು ಗೋವಾವನ್ನು ಆಳಿರೋದು ಅಂತ ನೋಡೋದಾದರೆ ಕದಂಬ ವಂಶ ಆಳಿದೆ, ನಮ್ಮ ಕನ್ನಡಿಗರು. ಭೋಜ ವಂಶ ಆಳಿದೆ, ಮತ್ತು ಬಾದಾಮಿ ಚಾಲುಕ್ಯರು ನಮ್ಮ ಕನ್ನಡಿಗರು, ಮತ್ತು ಶಿಲಾಹಾರರು, ವಿಜಯನಗರ ಅರಸರು. ನೋಡಿ ಮ್ಯಾಕ್ಸಿಮಮ್ ಗೋವಾವನ್ನು ಆಳಿರೋರೆಲ್ಲ ನಮ್ಮ ಕನ್ನಡಿಗರೇ.
ಗೋವಾ ಕೂಡ ಹಿಂದೊಂದು ದಿನ ಕರ್ನಾಟಕದ ಭಾಗವಾಗಿತ್ತು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮತ್ತು ಗೋವಾದಲ್ಲಿ ಇರತಕ್ಕಂಥ ನದಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಾಂಡೋವಿ ನದಿ ಮತ್ತು ಜುವಾರಿ ನದಿ. ಮಾಂಡೋವಿ ನದಿ ತುಂಬ ದೊಡ್ಡ ನದಿ ಅಂದರೆ ಗೋವಾದಲ್ಲಿ. ಮತ್ತು ಜುವಾರಿ ನದಿ ಕೂಡ ಅಷ್ಟೇ. ಮಹದಾಯಿ ನದಿ, ಮಹದಾಯಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗೋವಾದಿಂದ ಕರ್ನಾಟಕಕ್ಕೂ ಕೂಡ ಮಹದಾಯಿ ಬರುತ್ತೆ. ಅದು ಕೂಡ ಸ್ವಲ್ಪ ವಿವಾದ ಆಯಿತು, ಗೋವಾ ಕರ್ನಾಟಕ. ಅದಾದಮೇಲೆ ಬೆಟ್ಟಗಳು, ಸುನ್ಸಾಗರ್ ಅಂತ ಹೇಳಿ ಬೆಟ್ಟ ಇದೆ, ಮತ್ತು ವಗೇರಿ ಮೌಂಟೈನ್ ಅಂತ ಇದೆ, ಅದು ಕೂಡ ಮೌಂಟೈನ್ ಬೆಟ್ಟ. ಮತ್ತು ಚೊರ್ಲಾ ಘಾಟ್, ಇದು ಕೂಡ ಒಂದು ರೀತಿಯಾದಂತಹ ಬೆಟ್ಟ. ಚೊರ್ಲಾ ಘಾಟ್, ಕ್ಯಾಟಿಮಲ್, ಈ ಹೆಸರುಗಳು ಕಷ್ಟ ಹೇಳೋದು. ಮತ್ತು ಅರಂಬೋ ಹಿಲ್. ಇನ್ನೊಂದು ಯಾವುದು ಅಂದರೆ ಮುಸಿಯೋ ದೊಂಗರ್ ಹಿಲ್. ಡೊಂಗರೋ ಗೊತ್ತಿಲ್ಲ, ಬಿಕಾಸ್ ಯಾಕಪ್ಪ ಅಂದರೆ ಅದು ಇಂಗ್ಲೀಷಲ್ಲಿ ಇರುತ್ತಲ್ಲ, ಆ ಇಂಗ್ಲೀಷು ಕರೆಕ್ಟಾಗಿ ಡೊಂಗರಿಲ್ಲೋ ದಾ ವ್ಯತ್ಯಾಸ ಗೊತ್ತಾಗೋದಿಲ್ಲ ಒಂದೊಂದು ಟೈಮು, ಅದರಿಂದ ಹಂಗಾಗುತ್ತೆ. ಸ್ನೇಹಿತರೆ, ಇದು ಗೋವಾದ ಭೌಗೋಳಿಕತೆ ಮತ್ತು ಗೋವಾ ಬಗೆಗಿನ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲ್ನ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.